ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ RG ಕನ್ನಡಿಗ. ನಾವಿವತ್ತು ಕಗ್ಲಿಪುರ ಹತ್ರ ಇರೋ ಗುಲಕಮಲೆ ಲೇಕ್ ಅಂತ ಸಂಜೆ ಬಂದಿದ್ವಿ. ಒಂದು ಹೆಚ್ಚು ಕಡಿಮೆ ಒಂದು 4 ಗಂಟೆಗೆ ಬಂದಿದ್ವಿ. ಇಲ್ಲಿ ನಮಗೆ ಪೊಲೀಸರು ಒಂದು ಅಡ್ಡ ಹಾಕಿದ್ರು. ಸರ್ ಯಾಕೆ ಸರ್ ಅಡ್ಡ ಹಾಕ್ತಿದ್ದಾರೆ, ರೋಡಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದ್ರು. ಯಾಕೆ ಸರ್ ಅಂತ ಹೇಳಿದ್ರೆ TK ಫಾಲ್ಸ್ ಹತ್ರದಲ್ಲೇ ಇದೆ. ಸೊ ನಾವು ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ನೋಡ್ತಾ ಇರ್ಬೋದು. TK ಫಾಲ್ಸ್ ಬಂದು ಅರೌಂಡ್ 3.4 ಕಿಲೋಮೀಟರ್ಸ್ ಇದೆ. ಯಾರಿಗೆ ಗೊತ್ತಲ್ಲ TK ಫಾಲ್ಸ್ ಇದೆ ಅಂತ. ನಾವು ಬಂದಿದ್ದು ಲೇಕ್ ನೋಡೋಣ ಅಂತೇಳಿ. ಇಲ್ಲ ಬಿಡೋದಿಲ್ಲ, ಹಂಗೆ ಹಿಂಗೆ ಇಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ಅದು ಇದು ಕತೆ ಪುರಾಣಗಳೆಲ್ಲ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ಸರಿ ಬಿಡು ಅಂತ ಹೇಳಿದ್ವಿ. ನಾವು ಬಂದ್ವಿ. ಸರ್ ಇಲ್ಲ ನಾವು ಕಟ್ಟೋದಿಲ್ಲ, ಫೈನ್ ಕಟ್ಟಬೇಕು, ಅದು ಇದು ಅಂತ ಹೇಳಿದ್ವಿ. 3,000 ಫೈನ್ ಕಟ್ಟು, ಇನ್ಶೂರೆನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಹಾನಿಗಳು ಹೇಳ್ತಾರೆ. ಏನು ಮೇಯ್ನ್ ಇವ್ರಿಗೆ ಲಂಚ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಒಬ್ರು ಕಪಲ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ತಪ್ಕೊಂಡು ಸತ್ತೋಗಿದ್ದಾರೆ, 3 ದಿನ ಆಯಿತು 4 ದಿನ ಆಯಿತು ಅಂತ. ನಾವು ಹೋಗಿ ಲೋಕಲಲ್ಲಿ ವಿಚಾರಿಸಿದ್ರೆ ಸರ್ ಯಾರೂ ಸತ್ತಿಲ್ಲ, ಪೊಲೀಸವ್ರು ಮಾಡೋದೆಲ್ಲ ಗೋಲ್ಮಾಲೆ, ಬರೀ ಇಲ್ಲಿ ಬಂತಾರೆ, ದುಡ್ಡು ತಿಂತಾರೆ, ಹೋಗ್ತಾರೆ ಅಂತಾರೆ. ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಮನೆಗಳು ಯಾಕಿದ್ದಾವೆ, ಜನ ಯಾಕೆ ಓಡಾಡ್ತಾರೆ, ಸ್ಕೂಲ್ ಯಾಕಿದೆ ನೋಡಿ. ಇಲ್ಲಿ ಯಾವುದೊಂದು ಸ್ಕೂಲ್ ಇದೆ, ನ್ಯೂ ಫೋಕಸ್ ಪಬ್ಲಿಕ್ ಸ್ಕೂಲ್ ಅಂತೇನೋ ಇದೆ. ಜನ ಅದೇ ರೋಡಲ್ಲಿ ಹೋಗ್ತಾರೆ. ಏನು ಪೊಲೀಸವ್ರು ಅಂದರೆ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಇದೆಲ್ಲ ನಾವು ಈ ಥರ ನಾವು ಯೂತ್ ಬಿಟ್ಬಿಟ್ರೆ ನಮ್ಮಂಥ ವರ್ಸ್ಟ್ ಫೆಲೋಸ್ ನಾವು ಯಾರದೂ ಇರೋದಿಲ್ಲ. ಸೊ ಹಂಗಾಗಿ ನಾನೊಂದು ವಿಡಿಯೋ ಮಾಡಿದೆ. ನೋಡಿ ಒಳ್ಳೆ ತಾರ್ ರೋಡ್ ಹಾಕಿದ್ದಾರೆ. ಇದಕ್ಕಿಂತ ರೋಡ್ ನಮಗೆಲ್ಲೂ ಬೆಂಗಳೂರು ಟೌನಲ್ಲೂ ಸಿಗೋದಿಲ್ಲ. ಅಷ್ಟು ಒಳ್ಳೆ ರೋಡ್ ಹಾಕ್ಬಿಟ್ಟು ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ. ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದ್ರೆ ಒಂದು ಬೋರ್ಡ್ ಹಾಕಬೇಕು. ನನ್ನ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಪೊಲೀಸ್ ಇಟ್ಕೋತಾನೆ. ಚೆಕ್ ಮಾಡಿದ್ರೆ ಅವ್ರ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಅವ್ರ ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲ್ಗೆ ಇಲ್ಲ. ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬುದ್ಧಿ ಹೇಳೋಕ್ಕೆ ಬರ್ತಾರೆ. ನಾನು ಬುದ್ಧಿ ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಅಲ್ಲಿ ಪಾಪ ಅವ್ರು ಯಾರೋ ಕುರಿ ಮೇಯಿಸ್ತಾ ಇದ್ದಾರೆ. ಅವ್ರನ್ನೋ ಕೇಳಿದ್ರೆ ಸಾರ್ ಇಲ್ಲೆಲ್ಲ ಅದೇ ಸರ್, ಅವರು ದುಡ್ಡು ತಿನ್ನೋಕ್ಕೆ ಬರ್ತಾರೆ ಅಂತಾರೆ. ಏನಕ್ಕೆ ಅವರು ಲಿಟ್ರಲಿ ಮುಂಡೆ ಮಕ್ಕಳು ಅಂತ ಹೇಳೋದು. ನಾವು ಏನು ಹೇಳೋಣ ಅಂತ ಪೊಲೀಸವರು ನೋಡಿ ಆರಾಮಾಗಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾರೆ. ಬಟ್ ಇಲ್ಲಿ ಏನಂದರೆ ಯೂತ್ನ ಟಾರ್ಗೆಟ್ ಮಾಡ್ತಾರೆ. ಕಪಲ್ಸ್ ಬಂದು ಅಂತೂ ಸಾಯಿಸೇ ಬಿಡ್ತಾರೆ. ನೀವು ಮನೆಗೆ ಫೋನ್ ಮಾಡ್ತೀವಿ, ನಿನ್ನ ಮಗಳು ಈ ಥರ TK ಫಾಲ್ಸಿಗೆ ಬಂದಿದ್ದಲ್ಲ ಲವರ್ ಜೊತೆ ಪ್ರೈವೇಟಾಗಿ ಏನೇನೋ ಮಾಡ್ತಾಯಿದ್ದಾರೆ ಅಂತಾರೆ. ನೋಡಿ ಇದೇ ವೆಹಿಕಲ್ಲು, ಹೆದ್ದಾರಿಯ ಗಸ್ತು ಅಂತ. ನಮ್ಗೆ ಏನು ಗಸ್ತು ಇನ್ನೊಂದು ಯಾವುದೂ ಇಲ್ಲ. KA42G1157 ಮೋಸ್ಟ್ಲಿ ಇದು ಕಗ್ಲಿಪುರ ವೆಹಿಕಲ್ ಅನಿಸುತ್ತೆ. ನನಗೆ ಏನಾದರೂ ಪರವಾಗಿಲ್ಲ, ನಾನೇ ಸ್ಟೇಷನಿಗೆ ಬೇಕಂದ್ರೆ ಹೋಗ್ತೀನಿ. ನೋಡಿ ನನ್ನ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ನೋಡಿ October 28, 2023ಗೆ ಮುಗ್ದೋಗಿದೆ. ಫಸ್ಟ್ ಅವು ಫಾಲೋ ಸರಿಯಾಗಿರಬೇಕು, ಆಮೇಲೆ ನಮ್ಗೆ ಹೇಳಬೇಕು. ನಿನಗೆ ಬುದ್ಧಿ ಇದ್ದು ನೀನು ಯಾಕಯ್ಯ ಅವ್ರಿಗೆ ಲಂಚ ಕಟ್ಟಿದೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಆಫ್ ಆಲ್ ಲಂಚ ಕಟ್ಟಿದ್ದು ಇರಲಿ, ಲಂಚ ಕಟ್ಟಿದ್ದಾರೆ, ನಾನು ಕಟ್ಟಿದ್ದೀನಿ, ಪೊಲೀಸವ್ರು ತಗೊಂಡಿದ್ದಾರೆ ಅಂತ ಒಂದು ಪ್ರೂಫ್ಗಿರಲಿ ಅಂತ 300 ರೂಪಾಯಿ ಕಟ್ಟಿದೆ. ಕಟ್ಬಿಟ್ಟು ಹೋಗಯ್ಯ ಅಂತಾರೆ. ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ತೀನಿ ಅಂತ. ಕೆಲವೊಂದು ಕಪಲ್ಸ್ ಬಂದಿದ್ದಾರೆ. ಕಪಲ್ಸ್ ಅವರು ಇಷ್ಟ ಆದವ್ರು ಪ್ರೀತಿ ಆದರೂ ಮಾಡ್ಕೊತಾರೆ, ಏನಾದರೂ ಮಾಡ್ಕೊತಾರೆ. ಇವ್ರು ಯಾರು ವಿಡಿಯೋ ಮಾಡ್ಕೊಂಡು, ಕೆಲವರು ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋದು ಕಳ್ಕೊಳ್ಳೋದಾಗಿ. ಇವೆಲ್ಲ ನಮ್ಗೆ ಯಾಕೆ ಬೇಕು? ಪೊಲೀಸರು ಅನ್ನೋದು ಪೊಲೀಸವ್ರು ಕೆಲಸ ಮಾಡ್ಕೊಂಡು ಅವರಷ್ಟಕ್ಕೆ ಅವರು ಹೋಗಬೇಕು. ಹೋಗೋಕ್ಕಾಗಿಲ್ಲ ಅಂದರೆ ಹೇಳ್ಬೇಕು, ಬಂದವ್ರಿಗೆ ಹೊಸಬ್ರಿಗೆ ಬುದ್ಧಿ ಹೇಳ್ಬೇಕು. ಇಲ್ಲಪ್ಪ ನೀನು ಈ ಥರ ಬರಬಾರ್ದು ಈ ಜಾಗಕ್ಕೆ ಅಂತೇಳಿ. ಅದನ್ನೆಲ್ಲ ಬಿಟ್ಟು ಮನೆಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಬೆದರಿಸೋದು, 3,000 ಕಟ್ಟು ಅನ್ನೋದು. ಇವ್ರ ಅಕೌಂಟಿಗೆ ಇವ್ರ ದುಡ್ಡು ಫೋನ್ಪೇ ಮಾಡಿಸ್ಕೊಳ್ಳೋದಿಲ್ಲ. ಯಾವುದೋ ಒಂದು ಹೋಟ್ಲದ ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ, ಆ ಹೋಟ್ಲವ್ರಿಗೆ ಫೋನ್ ಮಾಡಿಸ್ತಾರೆ. ಎಂಥ ಬುದ್ಧಿ ಇರಬೇಕು. ಇದಕ್ಕೆಲ್ಲ ಮುಖ್ಯ ಕಾರಣ ನಾವು, ನಮ್ಮ ಜನರು, ರಾಜಕೀಯದವ್ರಿಗೆ ಓಟ್ ಹಾಕ್ತೀವಿ. ಒಂದು ಸರ್ಕಾರ ಅಂದಮೇಲೆ ಅವ್ರು ಕರೆಕ್ಟಾಗಿ ಒಂದು ಇನಿಷಿಯೇಟಿವ್ ತಗೊಳ್ಳೋದಿಲ್ಲ, ಪೊಲೀಸ್ನ ನೋಡ್ಕೊಳ್ಳೋದಿಲ್ಲ. ಇನ್ನು ಏನು ಕೇಳು ನಾವು ಸರ್ಕಾರಕ್ಕೆ ನಂಬಿ ಓಟ್ ಹಾಕೋದು. ಈ ಥರ ಎಲ್ಲ ಬಿಟ್ಟರೆ ನಮ್ಮ ಯುವಕರು ನಾಳೆ ಪೊಲೀಸವರು ಇನ್ನೊಬ್ಬರು ಬಂದು ನಮ್ಮ ಮನೆ ಬಾಗಿಲು ಕೂತ್ಕೊಂತಾರೆ, ಕಟಾಯ ದುಡ್ಡು ಅಂತೇಳಿ. ಇದೆಲ್ಲ ನಾವು ಯೂತ್ ಇವತ್ತು ಎದ್ದು ನಿಂತು ಈ ಥರದಕ್ಕೆಲ್ಲ ನಾವು ಹೋರಾಡಬೇಕು. ಅವತ್ತೇ ನಮ್ಮ ದೇಶ ಮುಂದೆ ಬರೋದು. ಹೋಗಿ ನೋಡಿ ಬೇರೆ ಬೇರೆ ದೇಶ ಎಲ್ಲ ಯಾವ ಥರ ಡೆವಲಪ್ ಆಗಿದೆ ಅಂತ. ನಮ್ಮ ದೇಶ ಡೆವಲಪ್ ಆಗದೇ ಇರೋದೇ ಇಂಥ ಪೊಲೀಸವರಿಂದ. ನಾನು ಎಲ್ಲ ಪೊಲೀಸವರು ಕೆಟ್ಟವರು ಅಂತ ಹೇಳ್ತಾಯಿಲ್ಲ, ಈ ಥರ ಪೊಲೀಸ್ದವರಿಂದ. ನೋಡಿ ಈ ಥರ ಮಾಡ್ತಾಯಿದ್ದಾರೆ ಈ ಥರ ಜಾಗದಲ್ಲಿ. ನೋಡಿ ನಮ್ಮ ಸಮಾಜದಲ್ಲಿ ಈ ಥರ ಯಾರೋ ಇಬ್ಬರು ಪೊಲೀಸರು ಇರೋದ್ರಿಂದ ಎಲ್ಲ ಪೊಲೀಸವ್ರಿಗೂ ಅವಮಾನ. ಕೆಲವೊಂದು ಪೊಲೀಸರು ನಾನು ನೋಡಿದ್ದೀನಿ, ಎಷ್ಟು ನಿಷ್ಠಾವಂತರು ಇರ್ತಾರೆ. ಈ ಥರದವರಿಂದ ಅವ್ರಿಗೂ ಮರ್ಯಾದೆ ಇಲ್ಲ. ಸೊ ಎಲ್ಲರೂ ಅಷ್ಟೇ, ನಿಮಗೂ ನಿಮ್ಮ ಅಕ್ಕಪಕ್ಕ ಆಗ್ತಾರೋ ಈ ಥರ ಘಟನೆಗಳಾಗ್ತಾಯಿದೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಹಾಕಿ. ನಿಮ್ಮ ಮೇಲೆ ಏನು ಬರೋದಿಲ್ಲ, ಇನ್ನೂ ನಿಮಗೆ ಒಳ್ಳೆಯದಾಗುತ್ತೆ. ಜನರಿಂದ ಒಂದು ಗುಡ್ ಒಪಿನಿಯನ್ ಬರುತ್ತೆ. ನೀವು ಸಮಾಜದಲ್ಲಿ ಬೆಳೀರಿ. ಯಾವತ್ತೂ ಯಾರಿಗೂ ಭಯ ಪಡಬೇಡಿ. ತಪ್ಪು ಮಾಡಿಲ್ಲ ಅಂದಮೇಲೆ ಎನಿ ಕಾಸ್ಟ್ ಭಯ ಪಡಬೇಡಿ. ಈ ಪೊಲೀಸ್ ವ್ಯಾನ್ ನೋಡಿ, ಇದೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ದೆ ವೆಹಿಕಲ್ಲು. ನನಗೆ ಇನ್ಶೂರೆನ್ಸ್ ಕೇಳಿದ್ರು, ಪರವಾಗಿಲ್ಲ. ಅವ್ರಿಗೆ ಆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿ 2 ವರ್ಷ ಆಗಿದೆ. ನಾನು ಪೇಮೆಂಟ್ ಮಾಡಿರೋದು ಹಾಕಿದ್ದೀನಿ. ಎಲ್ಲರೂ ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ. ನಿಮಗೂ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ. ಎಲ್ಲ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ.